ಕಳೆದ ಜುಲೈನಲ್ಲಿ ಖಾಸಗಿ ಟೆಲಿಕಾಂ ಕಂಪನಿಗಳು ಬೆಲೆ ಏರಿಕೆ ಮಾಡಿದ್ವು. ಅಂದಿನಿಂದ ಅವು ಅದನ್ನ ನಿರಂತರವಾಗಿ ಹೆಚ್ಚಿಸುತ್ತಿವೆ. ಯಾವಾಗಲೂ ಸರ್ಕಾರ ಟ್ರಾಯ್ ಜೊತೆ ಅವುಗಳ ಸಂಘರ್ಷ ನಡೆದೇ ಇದೆ. ಜಿಯೋ ಮತ್ತು ಏರ್ಟೆಲ್ ಭಾರತದಲ್ಲಿ ವ್ಯಾಪಕವಾದ 5G ನೆಟ್ವರ್ಕ್ಗಳನ್ನು ಹೊಂದಿವೆ. ಹೀಗಿರುವಾಗಲೇ ಅಗ್ಗದ ಖಾಸಗಿ 5G ಬಗ್ಗೆ ಹೇಳಲಾಗ್ತಿದೆ. ಅಗ್ಗದ ಖಾಸಗಿ 5Gಗೆ ಪ್ರಬಲ ವಿರೋಧ ವ್ಯಕ್ತವಾಗ್ತಿದೆ. ಈ ಖಾಸಗಿ 5G ಅಂದ್ರೆ ಏನು ಮತ್ತು ಮೋದಿ ಸರ್ಕಾರದ ಏಜೆನ್ಸಿಯ ಈ ಸಲಹೆಯಿಂದ ಟೆಲಿಕಾಂ ವಲಯದಲ್ಲಿ ಮತ್ತೊಮ್ಮೆ ಯಾಕೆ ಅಸಮಾಧಾನ ಮೂಡಿದೆ? ಖಾಸಗಿ 5G ಅಂದ್ರೆ ಏನು ಅನ್ನೋದನ್ನ ಮೊದಲು ಗಮನಿಸೋಣ. ಭಾರತೀಯ ದೂರಸಂಪರ್ಕ ನಿಯಂತ್ರಣ ಪ್ರಾಧಿಕಾರ ದೂರಸಂಪರ್ಕ ಕಾಯ್ದೆ 2023 ಸೆಕ್ಷನ್ 1 ಅಡಿಯಲ್ಲಿ ಕ್ಯಾಪ್ಟಿವ್ ನಾನ್ ಪಬ್ಲಿಕ್ ನೆಟ್ವರ್ಕ್ ಪ್ರಾವಿಷನ್ ಪ್ರೊವೈಡರ್ಗಳಿಗೆ ನೇರ ಸಂವಹನ ಜಾಲ ರಚಿಸೋಕೆ ಇದರ ಪ್ರಸ್ತಾಪ ಮಾಡಿದೆ. ಈ ಪ್ರಸ್ತಾವನೆಯ ಪ್ರಕಾರ 5G ನೆಟ್ವರ್ಕ್ ಅನ್ನ ಖಾಸಗಿಯವರಿಗೆ ನೀಡಬಹುದು. ಬಹಳಷ್ಟು ಉದ್ಯೋಗಿಗಳನ್ನ ಹೊಂದಿರುವ ಅಂತಹ ಕಂಪನಿಗಳು ಸಿಬ್ಬಂದಿಗೆ ಮಾತ್ರ ಸ್ಪೆಕ್ಟ್ರಮ್ ಹಂಚಿಕೆಯನ್ನ ಪಡೆಯುತ್ತೆ. ಇದನ್ನ ಖಾಸಗಿ 5G ಅಂತ ಕರೆಯಲಾಗುತ್ತೆ ಮತ್ತು ಅದರ ಬೆಲೆ 40% ಕಡಿಮೆ ಇರಬಹುದು ಅಂತ ಹೇಳಲಾಗ್ತಿದೆ. ಟೆಲಿಕಾಂ ಕಂಪನಿಗಳನ್ನ ಅವಲಂಬಿಸುವ ಬದಲು ಸ್ಪೆಕ್ಟ್ರಮ್ಗೆ ನೇರ ಪ್ರವೇಶದ ಮೂಲಕ ಖಾಸಗಿ 5G ನೆಟ್ವರ್ಕ್ಗಳನ್ನ ಸ್ವಂತವಾಗಿ ಸ್ಥಾಪಿಸೋಕೆ ಪ್ರಯತ್ನ ಪಡ್ತಿರುವ ಇನ್ಫೋಸಿಸ್, ಟಾಟಾ ಕಮ್ಯುನಿಕೇಶನ್ಸ್ ಮತ್ತು ಲಾರ್ಸೆನ್ ಮತ್ತು ಟೂಬ್ರೋದಂತಹ ಖಾಸಗಿ ಕಂಪನಿಗಳಿಗೆ ಟ್ರಾಯ್ ಈಗ ಹೊಸ ಭರವಸೆ ಮೂಡಿಸಿದೆ. ಭಾರತೀಯ ದೂರಸಂಪರ್ಕ ನಿಯಂತ್ರಣ ಸಂಸ್ಥೆಯ ಪ್ರಸ್ತಾವನೆಗೆ ಸರ್ಕಾರದ ಅನುಮತಿ ದೊರೆತರೆ ಈ ಸಂಸ್ಥೆಗಳು ಟೆಲಿಕಾಂ ಆಪರೇಟರ್ಗಳ ನೆಟ್ವರ್ಕ್ಗಳನ್ನು ಬಳಸೋಕೆ ಅಥವಾ ಅವರಿಂದ ಸ್ಪೆಕ್ಟ್ರಮ್ ಅನ್ನ ಗುತ್ತಿಗೆಗೆ ಪಡೆಯೋಕೆ ಆಗುವ ವೆಚ್ಚಕ್ಕಿಂತ 40% ಅಗ್ಗದ ವೆಚ್ಚದಲ್ಲಿ ಕ್ಯಾಪ್ಟಿವ್ ಖಾಸಗಿ 5G ನೆಟ್ವರ್ಕ್ಗಳನ್ನು ಸ್ಥಾಪಿಸಬಹುದು ಅಂತ ಉದ್ಯಮ ತಜ್ಞರು ಹೇಳ್ತಾರೆ. ಟ್ರಾಯ್ ಕಳೆದ ವಾರ 2023 ದೂರಸಂಪರ್ಕ ಕಾಯ್ದೆಯ ಸೆಕ್ಷನ್ 3 ಅಡಿಯಲ್ಲಿ ಕ್ಯಾಪ್ಟಿವ್ ನಾನ್ ಪಬ್ಲಿಕ್ ನೆಟ್ವರ್ಕ್ ಪೂರೈಕೆದಾರರಿಗೆ ಪ್ರತ್ಯೇಕ ಅಧಿಕಾರ ಚೌಕಟ್ಟನ್ನು ಶಿಫಾರಸು ಮಾಡಿದೆ. ಇದು ಉದ್ಯಮಗಳಿಗೆ ನೆಟ್ವರ್ಕ್ಗಳನ್ನು ಸ್ಥಾಪಿಸುವ, ನಿರ್ವಹಿಸುವ ಮತ್ತು ವಿಸ್ತರಿಸುವ ಅವಕಾಶ ನೀಡುತ್ತೆ. ಈ ಕಾಯ್ದೆಯ ಸೆಕ್ಷನ್ 3 ಸರ್ಕಾರ ರಕ್ಷಣಾ ಕಾನೂನು ಜಾರಿ ಸಂಸ್ಥೆಗಳಿಗೆ ಆಡಳಿತಾತ್ಮಕವಾಗಿ ಸ್ಪೆಕ್ಟ್ರಮ್ ಅನ್ನ ನಿಯೋಜಿಸೋಕೆ ಅವಕಾಶ ನೀಡುತ್ತೆ. ವಿಮಾನ ಮತ್ತು ಸಮುದ್ರ ಸಂಪರ್ಕದಲ್ಲಿ ಹಾಗೂ ಗಣಿಗಳು, ಬಂದರುಗಳು, ತೈಲ ಪರಿಶೋಧನೆ ಇತ್ಯಾದಿಗಳ ಸುರಕ್ಷತೆ ಮತ್ತು ಕಾರ್ಯಾಚರಣೆಗಳಿಗಾಗಿ ವಿಪತ್ತು ನಿರ್ವಹಣಾ ಸಂಚರಣೆ ಟೆಲಿಮೆಟ್ರಿಯನ್ನ ಪ್ರಸಾರ ಮಾಡುವುದು ಇವೆಲ್ಲವೂ ಅದರಲ್ಲಿ ಸೇರಿದೆ. ಜಾಗತಿಕ ಮೊಬೈಲ್ ಪೂರೈಕೆದಾರರ ಸಂಘದ ಪ್ರಕಾರ ಭಾರತದಲ್ಲಿ ಇಲ್ಲಿವರೆಗೆ ಕೇವಲ 10 ಖಾಸಗಿ ನೆಟ್ವರ್ಕ್ಗಳಿವೆ. ಯುಎಸ್ನಲ್ಲಿ 170ಕ್ಕೂ ಹೆಚ್ಚು ಮತ್ತು ಚೀನಾ ಮತ್ತು ಜರ್ಮನಿಯಲ್ಲಿ 50ಕ್ಕೂ ಹೆಚ್ಚಿವೆ. ಟ್ರಾಯ್ ಶಿಫಾರಸುಗಳನ್ನು ಸರ್ಕಾರ ಒಪ್ಪಿಕೊಂಡ್ರೆ ಟೆಲಿಕಾಂ ವಲಯದಲ್ಲಿ ಹೊಸದೇ ಬದಲಾವಣೆ ಬರುತ್ತೆ ಅಂತ ವಾಯ್ಸ್ ಆಫ್ ಇಂಡಿಯನ್ ಕಮ್ಯುನಿಕೇಷನ್ ಟೆಕ್ನಾಲಜೀಸ್ ಎಂಟರ್ಪ್ರೈಸಸ್ ಮಹಾನಿರ್ದೇಶಕ ರಾಕೇಶ್ ಕುಮಾರ್ ಭಟ್ನಾಗರ್ ಹೇಳಿದ್ದಾರೆ. ಆಗ ಅನೇಕರು ಪರವಾನಗಿ ಪಡೆದ ಸೇವಾ ಪೂರೈಕೆದಾರರ ಮರ್ಜಿಯಲ್ಲಿ ಇರಬೇಕಾಗಿಲ್ಲ ಅಂತಾರೆ ಅವರು. ಕಳೆದ 2 ವರ್ಷಗಳಿಂದ ಭಾರತಿ ಏರ್ಟೆಲ್, ರಿಲಯನ್ಸ್ ಜಿಯೋ ಮತ್ತು ವೋಡಾಫೋನ್ ಐಡಿಯಾದಂತಹ ಟೆಲಿಕಾಂ ಕಂಪನಿಗಳು ಹರಾಜಿಲ್ಲದೆ ಸ್ಪೆಕ್ಟ್ರಮ್ ನೀಡುವ ಯಾವುದೇ ಕ್ರಮವನ್ನು ತೀವ್ರವಾಗಿ ವಿರೋಧಿಸಿವೆ. ಹರಾಜಿನ ಮೂಲಕ ಸ್ಪೆಕ್ಟ್ರಮ್ ಖರೀದಿ ಮಾಡೋಕೆ ಅವು ಭಾರಿ ಬೆಲೆಯನ್ನ ಪಾವತಿ ಮಾಡೋದ್ರಿಂದ ಈ ಹೊಸ ಪ್ರಸ್ತಾವಕ್ಕೆ ಅವುಗಳ ವಿರೋಧ ಇದೆ. ಪರವಾನಗಿ ಪಡೆಯದ ಸಂಸ್ಥೆಗಳಿಂದ ಸ್ಥಾಪಿಸಲಾದ ಖಾಸಗಿ ನೆಟ್ವರ್ಕ್ಗಳು ವಾಸ್ತವವಾಗಿ ರಾಷ್ಟ್ರೀಯ ಭದ್ರತೆಗೆ ಬೆದರಿಕೆ ಆಗಬಹುದು ಅನ್ನೋದು ಅವುಗಳ ವಾದ. ಟೆಲಿಕಾಂ ಕಂಪನಿಗಳ ಉದ್ಯಮ ವ್ಯವಹಾರ ಸುಮಾರು 64,700 ಕೋಟಿ. ಖಾಸಗಿ ಕಂಪನಿಗಳು ಆಡಳಿತಾತ್ಮಕವಾಗಿ ನಿಗದಿಪಡಿಸಿದ ಬ್ಯಾಂಡ್ ವಿಡ್ತ್ ಬಳಸಿ ತಮ್ಮದೇ ಆದ ನೆಟ್ವರ್ಕ್ಗಳನ್ನು ಸ್ಥಾಪಿಸೋಕೆ ಸಾಧ್ಯ ಆದರೆ ಅದು ಅಪಾಯಕ್ಕೆ ಸಿಲುಕಬಹುದು. ಖಾಸಗಿ ನೆಟ್ವರ್ಕ್ಗಳನ್ನು ಟೆಲಿಕಾಂ ಕಂಪನಿಗಳಿಗೆ ಗಮನಾರ್ಹವಾದ 5G ಹಣ ಗಳಿಸುವ ಅವಕಾಶ ಅಂತ ಬಿಂಬಿಸಲಾಗಿದೆ. ಜನವರಿ 2024ರಲ್ಲಿ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್, ತೇಜಸ್ ನೆಟ್ವರ್ಕ್ಸ್, ಸಾಂಖ್ಯ ಲ್ಯಾಬ್ಸ್, ಪ್ರತಾಪ್ ಟೆಕ್ನೋಕ್ರಾಟ್ಸ್, ಕೋರಲ್ ಟೆಲಿಕಾಂ ಮತ್ತು ವಿವಿಡಿಎನ್ ಟೆಕ್ನಾಲಜೀಸ್ ಅನ್ನು ಪ್ರತಿನಿಧಿಸುವ ವಾಯ್ಸ್ ಖಾಸಗಿ 5G ನೆಟ್ವರ್ಕ್ಗಳ ಸಾಮರ್ಥ್ಯದ ಕುರಿತು ಸಂವಹನ ಸಚಿವಾಲಯಕ್ಕೆ ಶ್ವೇತಪತ್ರ ಮಂಡಿಸಿತ್ತು. ಖಾಸಗಿ LTE ಮತ್ತು 5G ನೆಟ್ವರ್ಕ್ಗಳ ಜಾಗತಿಕ ಮಾರುಕಟ್ಟೆ 2026ರ ವೇಳೆಗೆ $16 ಬಿಲಿಯನ್ ಮೀರುವ ನಿರೀಕ್ಷೆ ಇದೆ ಅಂತ ಅದು ತೋರಿಸಿದೆ. ಆದರೆ ಭಾರತದಲ್ಲಿ ಇದು ವಾರ್ಷಿಕ 40% ದರದಲ್ಲಿ ಬೆಳೆಯುವ ಮೂಲಕ 24,000 ಕೋಟಿ ರೂಪಾಯಿಗಳನ್ನ ಮೀರುವ ನಿರೀಕ್ಷೆ ಇದೆ. ವಾಯ್ಸ್ ಪ್ರಕಾರ ಪ್ರಸ್ತುತ 16 ದೇಶಗಳು ಖಾಸಗಿ ನೆಟ್ವರ್ಕ್ಗಳಿಗಾಗಿ ಮೀಸಲಾದ ಸ್ಪೆಕ್ಟ್ರಮ್ ಅನ್ನ ಮೀಸಲಿಟ್ಟಿವೆ. ಇವುಗಳಲ್ಲಿ US, ಕೆನಡಾ, ಫ್ರಾನ್ಸ್, ಸ್ವೀಡನ್, ಜಪಾನ್, ಸ್ವಿಟ್ಜರ್ಲ್ಯಾಂಡ್, ಫಿನ್ಲ್ಯಾಂಡ್, ಆಸ್ಟ್ರೇಲಿಯಾ, ಡೆನ್ಮಾರ್ಕ್ ಮತ್ತು ನೆದರ್ಲ್ಯಾಂಡ್ ಸೇರಿವೆ. 2022ರ ಜೂನ್ನಲ್ಲಿ ಉದ್ಯಮಗಳಿಗೆ ನೇರ ಸ್ಪೆಕ್ಟ್ರಮ್ ಹಂಚಿಕೆಯ ಪ್ರಸ್ತಾಪವನ್ನ ಕ್ಯಾಬಿನೆಟ್ ಅನುಮೋದಿಸಿತ್ತು. ಆ ಬಳಿಕ ದೂರಸಂಪರ್ಕ ಇಲಾಖೆ ಅಂದ್ರೆ DOT ಖಾಸಗಿ ನೆಟ್ವರ್ಕ್ಗಳನ್ನು ಸ್ಥಾಪಿಸೋಕೆ ಸ್ಪೆಕ್ಟ್ರಮ್ನ ಬೇಡಿಕೆಯನ್ನು ಪರೀಕ್ಷಿಸೋಕೆ ಯತ್ನ ಆರಂಭಿಸಿತು. ಇನ್ಫೋಸಿಸ್, ಕ್ಯಾಪ್ಜೆಮಿನಿ, GMR, ಲಾರ್ಸೆನ್ ಅಂಡ್ ಟೂಬ್ರೋ, ಟಾಟಾ ಕಮ್ಯುನಿಕೇಶನ್ಸ್, ಟಾಟಾ ಪವರ್ ಮತ್ತು ತೇಜಸ್ ನೆಟ್ವರ್ಕ್ಸ್ನಂತಹ ಕಂಪನಿಗಳು ಖಾಸಗಿ ನೆಟ್ವರ್ಕ್ಗಳನ್ನು ಸ್ಥಾಪಿಸೋಕೆ 5G ಸ್ಪೆಕ್ಟ್ರಮ್ನ ನೇರ ಹಂಚಿಕೆಗೆ ಅರ್ಜಿ ಸಲ್ಲಿಸಿದ 20ಕ್ಕೂ ಹೆಚ್ಚು ಕಂಪನಿಗಳಲ್ಲಿ ಸೇರಿವೆ. ಆದರೆ DOT ಅಂದಿನಿಂದ ಈ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ. ಟ್ರಾಯ್ನ ಈ ಇತ್ತೀಚಿನ ಶಿಫಾರಸನ್ನ DOT ಒಪ್ಕೊಂಡ್ರೆ ದೊಡ್ಡ ಬದಲಾವಣೆ ಆಗಲಿದೆ. ಇಲ್ಲೊಂದು ಅಂಶವನ್ನ ಗಮನಿಸಬೇಕು. ನಾವು ಈ ಖಾಸಗಿ 5G ಸೇವೆಯನ್ನ ಪಡೆದುಕೊಂಡಿರುವ ಯಾವುದೇ ಕಂಪನಿಯಲ್ಲಿ ಕೆಲಸ ಮಾಡ್ತಿಲ್ಲ ಅಂತಾದ್ರೆ ಈ ಸೌಲಭ್ಯ ನಮ್ಗಿರೋದಿಲ್ಲ.
ಅದು ಆ ಕಂಪನಿಯ ಉದ್ಯೋಗಿಗಳಿಗಿರುತ್ತೆ. ಅದರಿಂದ ಅವರು ತಮ್ಮ ಸಂವಹನವನ್ನ ಅಗ್ಗದ ದರದಲ್ಲಿ ಮಾಡಬಹುದು. ನಂತರ ಅವರಿಗೆ ಸ್ಪೆಕ್ಟ್ರಮ್ ಹಂಚಿಕೆ ಸಿಗತ್ತೆ. ಇದು ದೂರಸಂಪರ್ಕ ಕಾಯ್ದೆ 2023 ಸೆಕ್ಷನ್ 1 ಅಡಿಯಲ್ಲಿದೆ. ಈ ಪ್ರಸ್ತಾವನೆ ಪ್ರಕಾರ ಸರ್ಕಾರ ದೂರಸಂಪರ್ಕ ಕಾಯ್ದೆಯ ಸೆಕ್ಷನ್ 3ರಲ್ಲಿ ಸ್ಪೆಕ್ಟ್ರಮ್ ಅನ್ನ ಈಗಾಗಲೇ ಹೊಂದಿರುವ ರಕ್ಷಣೆಗಾಗಿ ಕಾನೂನು ಜಾರಿ ಸಂಸ್ಥೆಗಳಿಗೆ ಅಂದ್ರೆ ಪೊಲೀಸ್ ಪಡೆಗಳಿಗೆ, ಪ್ರಸಾರ ಸೇವೆಗಳಿಗೆ ಅಂದ್ರೆ ಖಾಸಗಿ ಚಾನೆಲ್ ಆಗಿರ್ಲಿ ಅಥವಾ ಯಾವುದೇ ಇತರ ಚಾನೆಲ್ ಆಗಿರ್ಲಿ ಅಥವಾ ಸರ್ಕಾರಿ ಚಾನೆಲ್ ಆಗಿರ್ಲಿ, ಸಂವಹನ ಮಾಧ್ಯಮಕ್ಕೆ ಎನ್ಡಿಆರ್ಎಫ್, ಎಸ್ಡಿಆರ್ಎಫ್, ವಿವಿಧ ತಂಡಗಳು, ಪ್ರಸಾರ ಸೇವೆಗಳು, ಸಂಚರಣೆ, ಟೆಲಿಮ್ಯಾಟಿಕ್ಸ್, ಬಂದರುಗಳು ಇತ್ಯಾದಿಗಳಂತಹ ವಿಪತ್ತು ನಿರ್ವಹಣೆಗಳಿಗಾಗಿ ಸೀಮಿತ ನಿಕಟ ಬಳಕೆದಾರ ಗುಂಪು ಕೆಲಸಕ್ಕಾಗಿ ಸ್ಪೆಕ್ಟ್ರಮ್ ಅನ್ನ ಹಂಚಿಕೆ ಮಾಡಬಹುದು. ಆದರೆ ಟ್ರಾಯ್ನ ಈ ಹೊಸ ಪ್ರಸ್ತಾಪಕ್ಕೆ ಖಾಸಗಿ ಟೆಲಿಕಾಂ ಕಂಪನಿಗಳ ವಿರೋಧ ವ್ಯಕ್ತ ಆಗಿದೆ. ಇದು ಕೆಟ್ಟ ನಿರ್ಧಾರ ಅಂತಾವು ಹೇಳ್ತಿವೆ. ಇನ್ನು ಈ ಖಾಸಗಿ 5G ಸಂಪರ್ಕದ ಒಂದು ದೋಷ ಏನು ಅಂತಂದ್ರೆ ಇದನ್ನ ತುಂಬಾ ದುಬಾರಿ ಉದ್ದೇಶಕ್ಕಾಗಿ ಬಳಸೋಕೆ ಸಾಧ್ಯ ಇಲ್ಲ. ಅದನ್ನ ಸೀಮಿತ ಸ್ಥಳಗಳಿಗೆ ಮಾತ್ರ ಬಳಸಬಹುದು. ಸೆಲ್ಯುಲಾರ್ ಆಪರೇಟರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಕೂಡ ನಿಮ್ಮದೇ ಆದ ಖಾಸಗಿ ನೆಟ್ವರ್ಕ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ಇದನ್ನೆಲ್ಲ ಈ ಹಿಂದೆನೂ ಚರ್ಚಿಸಲಾಗಿತ್ತು, ಆದರೆ ಅದು ತುಂಬಾ ದುಬಾರಿ ವ್ಯವಹಾರ ಆಗಿದೆ. ಟವರ್ಗಳನ್ನ ಸ್ಥಾಪಿಸೋದು, ಅವುಗಳನ್ನ ನಿರ್ವಹಿಸೋದು, ಇದರಿಂದ ಅನೇಕ ಜನ ತಮ್ಮ ವ್ಯವಹಾರವನ್ನ ಮುಚ್ಚಿ ಮತ್ತೆ ಈ ಕಂಪನಿಗಳ ಬಳಿಗೆ ಬಂದ್ರು. ಎರಡನೇದಾಗಿ ಸೆಲ್ಯುಲಾರ್ ಆಪರೇಟರ್ ಹೇಳೋ ಪ್ರಕಾರ ನೀವು ಒಮ್ಮೆ ಹೂಡಿಕೆ ಮಾಡಿದ್ರೆ ನೀವು ಪ್ರತಿ ಬಾರಿನೂ ನಿಮ್ಮ ಹಣವನ್ನ ಅದರ ನಿರ್ವಹಣೆ, ಸುಧಾರಣೆ ಮತ್ತು ನವೀಕರಣಕ್ಕಾಗಿ ಖರ್ಚು ಮಾಡಬೇಕಾಗತ್ತೆ. ಖಾಸಗಿ ಟೆಲಿಕಾಂ ಕಂಪನಿಗಳು ಇದನ್ನೇ ಅವಕಾಶವಾಗಿ ಬಳಸ್ಕೊಳ್ಳುತ್ತೆ ಮತ್ತು ಇಲ್ಲಿ ನೀವು ಉಳಿಸುವ 40% ಅಲ್ಲಿ ಖರ್ಚು ಮಾಡಿ ತಮ್ಮೊಂದಿಗಿರೋದೇ ಉತ್ತಮ ಅಂತ ಹೇಳೋಕೆ ಅವು ಯತ್ನಿಸ್ತಿವೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.